ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ರೋಮ 8:28 ವಚನ. ದೇವರ ನಮ್ಮ ಸ್ತೋತ್ರ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಆಮೇಲೆ ದೇವರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿದ್ದೇವೆ. ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ಉದ್ದೇಶ ಇತ್ತು ನಮಗೆ ಕರೆಯೋದು. ದೇವರ ಪ್ರೀತಿ ನಮ್ಮ ಮೇಲಿತ್ತು. ಅದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದ್ರು? ಕರೆದ್ರು. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರ ಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರಿಗೆ ಏನು ಮಾಡ್ತಾರೆ ದೇವರು? ನಾವು ಆತನನ್ನು ಪ್ರೀತಿಸುವವರಿಗೆ ಏನು ಮಾಡ್ತಾರೆ? ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಏನು ಮಾಡ್ತಾರೆ? ದೇವರು ನಮ್ಮ ಸ್ತೋತ್ರ. ಎಲ್ಲ ಕಾರ್ಯಗಳು ಅನುಕೂಲ ಮಾಡಿಕೊಡ್ತಾರಂತೆ ದೇವರು ನಮ್ಮ ಸ್ತೋತ್ರವಾಗಿ ಎಂದು ನಮಗೆ ಹೇಳುತ್ತದೆ. ದೇವರು ನಮ್ಮ ಸ್ತೋತ್ರ. ನಮ್ಮ ಮೇಲೆ ಎಷ್ಟು ಪ್ರೀತಿ ದೇವ್ರ ಮಕ್ಕಳೇ. ನಾವು ಇವತ್ತು ಏನು ಮಾಡ್ತೇವೆ? ನಾವು ದೇವರನ್ನು ಬಿಟ್ಟು ಅಲಿದಾಡ್ತಾ ಇದ್ದೇವೆ. ದೇವರನ್ನು ನಾವು ಏನು ಮಾಡಿದ್ದೇವೆ? ಸನ್ಮಾನ ಮಾಡಿದ್ದೇವೆ. ದೇವರು ನಾವು ಸ್ವೀಕಾರ ಮಾಡ್ಕೋಬಲ್ಲ. ಆದರೆ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ತಮ್ಮ ಹಿತಕ್ಕೋಸ್ಕರ ತನ್ನ ಮಕ್ಕಳ ಕಾರ್ಯಗಳೆಲ್ಲ ಸಫಲ ಮಾಡುವಂಥರಾಗಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಿ. ಅಂಥ ಒಂದು ಪ್ರೀತಿ ಉಳ್ಳ ದೇವರು, ಅಂಥ ಒಂದು ಕನಿಕರ ಉಳ್ಳ ದೇವರಿಗೆ ನಾವು ಏನು ಮಾಡಬಾರ್ದು? ಇವತ್ತು ಬಿಟ್ಟು ಬಿಡಬಾರ್ದು. ನಾವು ಯಾವತ್ತೂ ದೇವರಲ್ಲಿ ನಾವು ಹೆಚ್ಚಾಗಿ ಬೆಳಿಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ನೀವು ಕೂಡ ಈ ದಿನಗಳಲ್ಲಿ ದೇವರನ್ನು ಹಂಬಲಿಸ್ರಿ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡ್ರಿ. ಯಾರು ನಿರಾಸೆ ಆಗಬಾರ್ದು. ಯಾರು ಈ ದಿನಗಳಲ್ಲಿ ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಯಾರು ಬಿದ್ದು ಹೋಗೋದು ಬೇಡ. ಯಾಕಂತಂದರೆ ಧೈರ್ಯವಾಗಿ ನೀವು ದೇವರನ್ನು ಆರಾಧಿಸಿರಿ. ದೇವರಲ್ಲಿ ನೀವು ಹೆಚ್ಚಾಗಿ ನಂಬಿಕೆ ಇಡ್ರಿ. ದೇವರು ನಮ್ಮ ಸ್ತೋತ್ರ. ನಾವು ಎಲ್ಲರಿಗೋಸ್ಕರ ಏನು ಮಾಡೋಣ? ಈ ದಿನಗಳಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಕಂಡುಕೋಬೇಕು. ದೇವರೇ ಹುಡ್ಕೊಂಬರ್ಬೇಕು. ದೇವ್ರು ನಮ್ಮ ಸ್ತೋತ್ರವಲ್ಲಿ. ದೇವ್ರ ಪ್ರೀತಿ ನಿಮ್ಮ ಮೇಲೂ ಇದೆ, ಇಲ್ಲ ಅಂತಲ್ಲ. ದೇವ್ರ ಪ್ರೀತಿ ನಿಮ್ಮ ಮೇಲೆ ಇದೆ. ಅದಕ್ಕೆ ದೇವ್ರು ನಿಮ್ಮನ್ನು ಹುಡ್ಕೊಂಡು ಬಂದು ನಿಮ್ಮನ್ನು ರಕ್ಷಿಸ್ತಾರೆ. ದೇವ್ರು ನಮ್ಮ ಸ್ತೋತ್ರ. ನೀವು ಯಾರೇ ಆಗಿದ್ದರು, ನೀವೇನೇ ಆಗಿದ್ದರು, ದೇವ್ರು ನಿಮ್ಮನ್ನು ಪ್ರೀತಿ ಮಾಡೋರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನನಗೆ ಸ್ತೋತ್ರ. ಕರ್ತನೆ, ಜೀವವುಳ್ಳ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವ, ನಿನಗೆ ಸ್ತೋತ್ರ ಅಪ್ಪ. ಅನೇಕ ಮಕ್ಕಳ ಮೇಲಿನ ಪ್ರೀತಿ ಕಾರ್ಯಗಳು ಕರ್ತನೆ ನಡೆಯುವಂಥದ್ದಾಗಿದೆ ಕರ್ತನೆ. ಅನೇಕ ಮಕ್ಕಳಿನ ಆತ್ಮದ ಮಳೆ ಸುರಿಸಿ ಈ ದಿನಗಳಲ್ಲಿ ಪ್ರತಿಯೊಬ್ಬರಿಗೆ ಪ್ರೀತಿ ಮಾಡುವಂಥ ದೇವರಾಗಿದೆ ಕರ್ತನೆ. ಯಾರ್ಯಾರು ಕರ್ತನೆಯನ್ನು ಜೀವನದಲ್ಲಿ ಕಂಡುಕೊಂಡಿಲ್ಲೋ ಅವರೆಲ್ಲರೂ ಕರ್ತನೆ ಅವ್ರಿಗೆ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಮಾಡ್ತೀನಿ ಅಂತೇಳಿದಿ ದೇವ, ನಿನಗೆ ಸ್ತೋತ್ರ. ನಂಬಿದ ಮಕ್ಕಳಿಗೆ ಎಂದಿಗೂ ಕೈ ಬಿಡಲ್ಲ ಅಂತೇಳಿದಿ ದೇವ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಯಾರೇ ಆಗಿರಲಿ ಕರ್ತನಿಗೆ ಸ್ತೋತ್ರ. ಅದು ಕೆಟ್ಟರ ಮೇಲೆ ಒಳ್ಳೆಯ ಮೇಲೆ ಆತ್ಮದ ಮಳೆ ಸುರಿಸ್ತೀನಿ ಅಂತ ಹೇಳಿದಿ ದೇವ. ಪ್ರತಿಯೊಬ್ಬರ ಮೇಲೆ ಕರ್ತನ ಕನಿಕರ ಪ್ರೀತಿ ಇರಲಿ ದೇವ. ನಿನ್ನ ಚಿತ್ತದ ಪ್ರಕಾರ ಜೀವಿಸುವಂತೆ ಒಬ್ಬೊಬ್ಬರನ್ನು ಈ ದಿನಗಳಲ್ಲಿ ಮುಟ್ಟಿ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ. ಆಮೆನ್.